ಪೂರ ಸಣ್ಣ ಮಾಡಿಸಿದೆ ನೋಡಿ ಗೈಸ್, ಪೂರ ಸಣ್ಣ ಮಾಡಿಸಿದೆ. ಈಗ ಮತ್ತೆ ಕಟಿಂಗ್ ಮಾಡಿ, ಈಗ ಒಂದು 15-20 ದಿನ ಆಯ್ತು ಗಾಯ್ಸ್ ನಾ ಕಟಿಂಗ್ ಮಾಡಿಸಿ ಮತ್ ಮಾಡಿಸಿದೆ. ಕಟಿಂಗ್ ಮಾಡಿಸಿನಲ್ಲ ರೀಸನ್ ನೋಡಿ ಗಾಯ್ಸ್ ಇದೆ, ಈ ತರ ಬೆವರು ಇಳಿದಕ್ಕ ಕಟಿಂಗ್ ಮಾಡಿಸಿತ್ತು. ಈಗ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನಾನು ಬೆಳಗ್ಗೆ ಕಾಲೇಜಿಗೆ ಅದು ಹೋಗಿ ಸ್ವಲ್ಪ ಮುಂಜಾನೆ ಕೆಲಸ ಮುಗಿಸ್ಕೊಂಡ್ ಫ್ರೆಶ್ ಅಪ್ ಆಗಿ ಕಾಲೇಜ್ ಹೋದೆ. ಬಟ್ ಬರಾಗ ಏನಂತಂದ್ರೆ ಕೂಲ್ ಬಾಳ ಆಗ್ಬಿಟ್ಟಿದ್ ಗಾಯ್ಸ್. ಜಳದ ಸಲುವಾಗಿ ಬರೀ ಸಾಕಾಗಿ ಹೋಗ್ಬಿಟ್ಟಿತ್ತು. ಹಿಂಗಾಗಿ ಕಾಲೇಜ್ ಮುಗಿಸ್ಕೊಂಡು ಇನ್ನು ಕಾಲೇಜ್ ಡ್ರೆಸ್ನಾಗ ಅದ ನೋಡಿ, ಬ್ಯಾಗ್ ತಂದು ಗೋಟಕ್ ಹಾಕ್ಯನ ಹೊರಗೆ. ಈಗ ಜಸ್ಟ್ ಒಂದ್ ಬ್ಯಾಗ್ ಗೋಟಕ್ ಹಾಕ್ಯನ. ಇಲ್ಲಿ ಹೋಗಿ ಕಟಿಂಗ್ ಅದು ಮಾಡ್ಸ್ಕೊಂಡ್ ಬಂದೆ. ಜಳ ಇತ್ತಲ್ಲ ಫುಲ್ ಕೂಲ್ ಹಂಗೆ ಬಾಳ ಆಗ್ಬಿಟ್ಟಿದ್ವು. ನಾನು ಹಿಂಗೆ ಒಂಥರ ಆಗ್ಬಿಟ್ಟಿತ್ತೆ ಬೆವರಿ ಸಲುವಾಗಿ. ಹಿಂಗಾಗಿ ಪೂರ ಸಣ್ಣ ಮಾಡಿಸಿದೆ ನೋಡಿ ಗೈಸ್, ಪೂರ ಸಣ್ಣ ಮಾಡಿಸಿದೆ. ಈಗ ಮತ್ ಕಟಿಂಗ್ ಮಾಡಿ, ಈಗ ಒಂದು 15-20 ದಿನ ಆಯ್ತು ಗಾಯ್ಸ್ ನಾ ಕಟಿಂಗ್ ಮಾಡಿಸಿ ಮತ್ ಮಾಡಿಸಿದೆ. ಮತ್ತೇನ್ ಮಾಡೋದು, ಜಳದ ಸಲುವಾಗಿ ಹೋಗಿ ಮಾಡಿಸ್ಕೊಂಡ್ ಬಂದೆ. ನಮ್ಮ ಅವ್ವಾರ ಕರ್ರ ಹೇಳವ ಅಂದ್ರೆ ಅವ್ರ ಕೆಲ್ಸದಿಂದ ಬಂದ್ ಮಕ್ಕೊಂಡವ್ರ ಈಗ ಒಳಗ. ಬ್ಯಾಗ್ ಇಲ್ಲೇ ನಮ್ಮ ಅವ್ವಾರನ ಕರಿಂದು ಹೇಳುವಲ್ಲ. ಹಿಂಗಾಗಿ ನಾವು ಕೇಕಲ್ ಮಾರ್ ತಕೊಂಡ್ ನಾವು ಸ್ವಲ್ಪ ವಸ್ತ್ರ ತಗೊಂಡ ಮಸ್ತ್ ಫ್ರೆಶ್ ಅಪ್ ಆಗ್ಬೇಕು ಗಾಯ್ಸ್. ಬನ್ನಿ ಈಗ ಫ್ರೆಶ್ ಅಪ್ ಆಗೋಣ ಗಾಯ್ಸ್. ಈಗ ಫೈನಲಿ ಫ್ರೆಶ್ ಅಪ್ ಆಗಿಬಿಟ್ಟಿವಿ. ಕಟಿಂಗ್ ಕೆರೆಂಗ ಐತೆ ಗೊತ್ತಿಲ್ಲ ಗಾಯ್ಸ್, ನನಗೂ ಒಂಥರ ಆತ ಯಾಕೆ ಹಿಂಗ್ ಮಾಡ್ಸಿನಿ. ಬಟ್ ಜಳದ ಸಲುವಾಗಿ ಕೂಲ್ ಬಾಳ ಇದ್ದಿರ್ಕ ಒಮ್ಮೆ ಬಾಳ ದಿನ ಆಗಿತ್ತು ನಾನು ಕೂಲ ಮೇಲಿನ ತಲಿ ಮೇಲಿನ ತೆಗಸ್ಲಂಗ. ಅದಕ್ಕೆ ಸ್ವಲ್ಪ ಜಿನ್ನ ಮಾಡ್ಸೋಣ ಅಂತ ಮಾಡ್ಸಿದೆ. ಇರ್ಲಿ ಇದೊಂದ್ಸಲ ಮತ್ತೊಂದ್ 1.5 ತಿಂಗಳಂದಕ್ಕ ಬಂದ ಬಿಡ್ತಾವ. ಯಾಕೆ ಹಿಂಗ್ ಮಾಡ್ಸಿ ಗೊತ್ತಿಲ್ಲ. ಹೆಂಗಾಗಿದೆ ಅಂತಂದ್ರ ನಂಗೂ ಗೊತ್ತಾಗಲ್ಲ. ಬಟ್ ಸ್ವಲ್ಪ ಚಲೋ ಆಗೈತಿ ಗಾಯ್ಸ್. ಸಣ್ಣಗಾದ್ರು ಡೈಲಿ ಬಿಸ್ಲಾಗ ಕಾಲೇಜ್ ಹೋಗುದು, ನಡ್ಕೊಂತ ಬರುದು, ಬಿಸ್ಲಾಗ ಹೋಗ್ಯವಲ್ಲ, ಹಿಂಗಾಗ್ಬಿಡು ಗಾಯ್ಸ್. ಹಿಂಗಾಗಿ ನೋಡಿ ಸ್ವಲ್ಪ ಮುಖದ ಮ್ಯಾಲ ಗುಳ್ಳಿನೂ ಜಾಸ್ತಿ ನೋಡ್ಬೇಕಂತಿಲ್ಲ. ಬಾಳ ಕೂಲ್ ಇದ್ರ ಹೊಟ್ಟಾಗುದು, ಒಟ್ಟು ಏನೇನಾರ ತೊಂದ್ರೆ ಹಾಕೊಂತ ಹೋಕ್ಕವು. ಹಿಂಗಾಗಿ ಸುಮ್ಮನೆ ತೆಗಿಸ್ಬಿಟ್ಟೆ. ಹೋದ್ರು ಹೋಲಿ ಕೂಲ್. ಮತ್ 1.5 ತಿಂಗಳಿಗೆ ಬರ್ತಾವ. ಏನೋ ಒಂದ್ ದಿವ್ಸ ತಿನ್ನಕ್ ಮತ್ತೇನು 15-20 ದಿನ ನಂಗೆ ಕೂಲ್ ಅಂಕೆ ಜಲ್ದಿ ಬರ್ತಾವ ಗಾಯ್ಸ್. ಹಿಂಗಾಗಿ ಸಣ್ಣ ಮಾಡ್ಸಿದ್ದೆ. ಬನ್ನಿ ಗಾಯ್ಸ್ ಈಗ ಏನ್ ಊಟ ಮಾಡೋಣ ಬನ್ನಿ. ಅಡಿಗೆ ಏನ್ ಮಾಡ್ಯಾರ, ರೈಸ್ ಮಾಡ್ಯಾರ ನಮ್ಮ ಬಿಸಿ ರೈಸ್. ಜಗಳ ಟೈಮ್ ಬಿಸಿ ಅನ್ನ ಬಿಸಿ ಸಾರು. ಇಲ್ಲಿ ಹಾಲ್ ಅದಾವು. ಇದು ಎದ್ರದ ಪಲ್ಯ, ಕಿರಸಾಲಿನ ಯಾವ್ದ ಪಲ್ಯ ಮಾಡ್ಯಾರ ಗಾಯ್ಸ್. ಯಾವ ಅಡಿಕೆ ಚೀಟ್ ತಂದಾರ, ಟೈಗರ್ ಅಡಿಕೆ ಚೀಟ್ ತಂದಾರ. ನಮ್ಮಮ್ಮ ಹಂಗ ತಂದಿರ್ತಾರ ಅಡಿಕೆ ಚೀಟ್. ನಾನು ಸ್ವಲ್ಪ ಅಡಿಕೆ ಚೀಟ್ ತಿಂತಾರಲ್ಲ ಅದಕ್ಕೆ ತರ್ತಾರೆ. ಇದು ಅಂತೆಲ್ಲ ಬೇರೆ ಬೇರೆ. ಓಕೆ ಗಾಯ್ಸ್, ಈಗ ಏನೇನ್ ಮಾಡ್ಬೇಕಂದ್ ಊಟ ಮಾಡ್ಬೇಕು. ನಮ್ಮ ಮಮ್ಮಿಯಾರು ಹೊಲದಿಂದ ಬಂದ್ ಇವತ್ತು ಏನ್ ಮಾಡ್ಲಿ ಗಾಯ್ಸ್, ನಾ ಎದ್ದನ್ನು ಕ್ಲಾಸ್ ಜಲ್ದಿ ಹಾಕಿದಕ್ಕೆ ಸುಮ್ನೆ ಎದ್ದ ಜಳಕ ಮಾಡಿ ಅರ್ಬಿ ಹಾಕೊಂಡ್ ನಾವು ಏನ್ ಮಾಡಿದ್ರಂದ್ ಇವತ್ತ ಪುಳಿಯೋಗರೆ ಮಾಡಿದ್ರ ಮನ್ಯಾಗ. ಮುಂಜಾನೆ ನಾಷ್ಟ ಮಾಡಿ ಪುಳಿಯೋಗರೆ ತಿಂದು ಹೋದಾವ. ಈಗ ಕಟಿಂಗ್ ಮಾಡ್ಸ್ಕೊಂಡ್ ಈಗ ಮನಿಗ್ ಬಂದ್ಯಾ. ಬಟ್ ನಮ್ಮ ಊರ್ ಹೋಗಾಗೆಲ್ಲ ಮಾಡಿ ಮತ್ತೆಲ್ಲ ಬಂದ್ ಮಾಡಿ ಈಗ ಒಂದಿಟ್ ಹೊತ್ತು ಮಕ್ಕೋತ ಅಂತಂದ್ ಮಕ್ಕೊಂಡಾರ. ಬಂದ್ ನಾನು ಫ್ರೆಶ್ ಅಪ್ ಇರೋದೆ. ಈಗ ಊಟ ಮಾಡೋಣ. ಅಡಿಗೆ ಇಂಕೆ ರೆಡಿ ಐತಿ. ಮತ್ ಮಳಿ ಬರಂಗ ಆತ ಗಾಯ್ಸ್. ಈಗ ಮಳಿರೊಂದಿಗೆ ಈಗ ಮಧ್ಯಾಹ್ನ ಮಟ ಬಿಸಿಲು, ಈಗ ಮತ್ ಮಳಿ ಚಲೋ ಆತ ಗಾಯ್ಸ್. ಮಳಿ ಗಾಳಿ ಅವನೊಂದೆರಡು ಅರ್ಬಿ ಅದಾವ. ಅರಿಬಿ ಮತ್ತ ಕಟ್ಟಿಗೆ ಕುಳ್ಳರು ಹೊರಗೆ ಒಣ ಹಾಕಿರ್ತವಲ್ಲ ಮಳಿ ಸಲುವಾಗಿ. ಇಲ್ಲಿ ಲಡ್ಡು ಕಟ್ಟಿಗೆ ಅದಾವು. ಬನ್ನಿ ಗಾಯ್ಸ್ ಈಗ ಜಲ್ದಿ ಊಟ ಮಾಡಿ ಅವು ಲಡ್ಡು ಕಟ್ಟಿಗೆದ ಒಳಗ ತಂದಿಡೋದ ಒಂದು ಇಟ್ಟು ಮುಂದೇನ್ ಮಾಡೋಣ ಗಾಯ್ಸ್. ಅವನ ಕೆಲ್ಸ ಮುಗಿಸ್ಕೊಂಡು ಈಗ ಮಧ್ಯಾಹ್ನದ್ದೆ ಅರ್ಬಿ ತೆಗಿದೆ ಒಗದ್ ಹಾಕಿದ್ವು ಲಡ್ಡು ಕಟ್ಟಿಗೆದ ಅವನ್ನೆಲ್ಲ ಇಡೋದು. ಇಟ್ಟು ಊಟ ಮಾಡೋದು. ಊಟ ಮಾಡಿ ನೆಕ್ಸ್ಟ್ ಏನ್ ಮಾಡೋದು ಹೇಳಿ ಗಾಯ್ಸ್, 4:40 ಪಡ್ಸಲ್ಲಿ ಅಡಿಗೆ ಮನಿ ಕಸ ಹೊಡೆದು ಚಾ ಮಾಡಿಟ್ಟು ಚಾ ಕುಡೋದು ಮತ್ತೊಂದು ಫ್ರೆಶ್ ಅಪ್ ಆಗಿ ಡ್ಯೂಟಿ ಲೆಟ್ಸ್ ಗೋ. ಬನ್ನೀಗ ಊಟ ಮಾಡೋದು ಗಾಯ್ಸ್. ನಮ್ದು
ಕಟಿಂಗ್ ಹೆಂಗಾಗಿದೆ ಅಂತಂದ ಹೇಳಿ ಗಾಯ್ಸ್ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ಬಾಳ ದಿನ ಆಗಿತ್ತು ನಾ ಹಿಂಗ್ ಮಾಡಿಸ್ಲಂಗ, ಈಗ ಮಾಡ್ಸನ ಬಾಳ ಜಿನ್ನ ಮಾಡ್ಸನ. ನೋಡಿ ಗಾಯ್ಸ್ ಹೇಗಾಗಿದೆ ಅಂತ ನೀವೇ ತಿಳಿಸಿ ಕಮೆಂಟ್ ಮುಖಾಂತರ. ಗಾಯ್ಸ್ ನಾನ ಏನಾದ್ರು ಕಟಿಂಗ್ ಮಾಡ್ಸಿನಲ್ಲ ರೀಸನ್ ನೋಡಿ ಗಾಯ್ಸ್ ಇದೆ. ಈ ತರ ಬೆವರು ಇಳಿದಕ್ಕ ನಾನು ಏನದ ಕಟಿಂಗ್ ಮಾಡಿಸಿತ್ತು. ಈಗ ಊಟ ಅದು ಆತ, ಒಂದೆರಡು ಬಾಂಡೆ ತಿಕ್ಬೇಕು, ಇದನ್ನ ಕಸ ಹೊಡಿಬೇಕು ಈಗ. ಓಕೆ ಗಾಯ್ಸ್, ಈಗ ಕಸ ಹೊಡಿನ ನಮ್ಮ ಅವ್ವಾರಿ ಮತ್ತೆ 3:30ಗೆ ಮತ್ತೆ ಹೊಕ್ಕಾರ ಗಾಯ್ಸ್. ಈಗ ಹೊಕ್ಕನ ಅನ್ನತ್ತಾರೆ. ಈಗ ಮುಂಜಾನೆ 6 ಗಂಟೆಗೂ 12 ಗಂಟೆಗೆ ಬಂದ್ರೆ ಈಗ ಊಟ ಅದು ಮಾಡಿದ್ವಿ ಇಬ್ರು, ನಾನು ನಮ್ಮ ಅವ್ವಾರ ಮತ್ತೆ ಹೊಲಕ್ಕೊಂದ್ ಗಾಯ್ಸ್. 3 ಗಂಟೆ 3:30 ಹೋದ್ರ ಅಂದ್ರೆ 6:30 ಬರ್ತಾರೆ. ಮತ್ತ ಅದೇ ಒಂದ್ ಅರ್ಧ ಪಗಾರನ ಕೊಡ್ತಾರ, 150 200 ರೂಪಾಯಿ ಕೊಡ್ತಾರ ಗೈಸ್. ಅದಕ್ಕೆ ಈಗ ಅದಕ್ಕೆ ಹೊಂಟಾರ. ನಂದು ಮತ್ ಸಾಯಂಕಾಲ ನಾ ಕೆಲ್ಸಕ್ಕೆ ಹೋಗೋದೈತಿ, ಸ್ವಲ್ಪ ಕೆಲ್ಸ ಐತಿ, ನಾ ಸಾಯಂಕಾಲ ಹೋಗ್ಬೇಕ. ಬಟ್ ಇವನ್ನೆಲ್ಲ ಸಾಯಂಕಾಲ ಕೆಲಸ ನಾ ಮುಗಿಸಿಟ್ಟು ದೀಪ ಅದು ಹಚ್ಚಿ ಕಸ ಹೊಡೆದ್ ಹೋದ್ನಂದ್ ಅವ್ವಾರ ಬಂದ್ಬಿಟ್ಟು ಚಾ ಕುಡಿತಾರ. ಬನ್ನಿ ಗಾಯ್ಸ್ ಈಗ ಲೆಟ್ಸ್ ಗೋ. ಅವನದು ಸ್ವಲ್ಪ ಅವ್ವಾರ ತಿಕ್ತಾರ, ನಾನು ತಿಕ್ಕಿ ಅದನ್ನ ಕಸ ಹೊಡಿನ. ಬನ್ನಿ ಈಗ ಗಾಯ್ಸ್, ಈಗ ತಾನೇ ಫೈನಲಿ ಈಗ ಜಸ್ಟ್ ಈಗ ಬಂದೆ ಮನಿಗೆ. ಒಂದ್ 5 ಗಂಟೆಗೆ ಹೋದಾವ. ಈಗ 10:30 ಆಯ್ತು, 10:30 10:30 ಆಯ್ತು. ಈಗ ಬಂದ ಫ್ರೆಶ್ ಅಪ್ ಆಗಿ ಬತ್ತಿ ಬಂದ ಹಚ್ಕೊಂಡೆ. ಬನ್ನಿ ಗಾಯ್ಸ್ ಈಗ ರೊಟ್ಟಿ ತಿನ್ನೋಣ. ರೊಟ್ಟಿ ಸಾರು ಅನ್ನ ಭೋಜನ ಅಥವಾ ಊಟ ಮಾಡ್ಬೇಕು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೇನೆ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.